ಚಲ್ವಿ ಚಲ್ವಿ ಮಲಗ್ಲಿಲ್ವೇನವ? ಇಲ್ಲ ಕಣವ. ಯಾಕವ ಏನಾಯ್ತು? ವೆಂಕಿ ಬರ್ಬೋದೇನೋ ಅಂತ ಕಾಯ್ತಾ ಇವನೇ. ಚಲ್ವಿ ವೆಂಕಿ ಬಂದೇ ಬರ್ತಾನೆ ಕಣವ, ಬರ್ದೆ ಎಲ್ಲೋಗ್ತಾನೆ ಹೇಳು? ನೀನು ಜವರೇಗೌಡ್ರ ಮನೆಯವ್ರಿಗೆ ಹೇಳಿದ್ಯಲ್ಲ, ಹಾಗೇನೋ ಕಂಪ್ಲೇಂಟು ಕೊಟ್ಟಿದ್ಯಲ್ವಾ? ಅವರು ಅವನ್ನ ಹುಡುಕ್ಸಿ ಕರ್ಕೊಂಡು ಬಂದೇ ಬರ್ತಾರೆ ಕಣವ. ವೆಂಕಿನ ಹುಡುಕ್ಬೇಕು ಅಂತ ಯಾವುದೋ ಸ್ಪೆಷಲ್ ಟೀಮ್ ಹಾಕೋರಂತೆ. ಏನು ಹುಡುಕ್ತೋ ಏನು, ನಾನೊಂದು ಕಾಣೆ. ಪಾಪ ವೆಂಕಿ ಅದು ಎಲ್ಲವನು ಏನು ಮಾಡ್ತವನು. ಅವನ್ನ ನೆನ್ಸ್ಕೊಂಡ್ರೆ ನಂಗೆ ಜೀವ ವಿಲ್ಲ ಅಂತದೆ ಕಣಮ್ಮ. ಮದುವೆ ಆದಾಗಿಂದ ಒಂದಿನನೂ ಅವನನ್ನು ಬಿಟ್ಟಿರಲಿಲ್ಲ. ಆದರೆ ಈಗ ಅವನು ನೋಡ್ದಿರನೇ ಎಷ್ಟು ದಿವಸ ಆಗೋಯ್ತು. ಪಾಪ ವೆಂಕಿ ಸಮಯಕ್ಕೆ ಸರಿಯಾಗಿ ತಿಂತವನೋ ಇಲ್ವೋ, ಎಲ್ಲವನೋ ಏನು ಮಾಡ್ತವನೋ, ಇದೆಲ್ಲ ನೆನೆಸ್ಕೊಂಡ್ರೆ ನಂಗೆ ಸಾನೆ ಭಯ ಆಯ್ತದೆ ಕಣವ. ಚಲ್ವಿ ಅಳ್ಬೇಡ ಕಣವ, ಅಳ್ಬೇಡ. ನೋಡು ವೆಂಕಿಗೆ ಏನೂ ಆಗಿರಕ್ಕಿಲ್ಲ. ಅವನು ರಾಜ್ಕುಮಾರ ಇದ್ದಂಗೆ ಕಣವ. ಅವನು ಎಲ್ಲಿದ್ರೂ ರಾಜ್ಕುಮಾರ ಇದ್ದಂಗೆ ಇರ್ತಾನೆ ಕಣವ. ನೋಡು ದೇವ್ರಿಗೆ ನೀನು ಹೂ ಕೊಡೋಳು. ನೀನು ದಿನಾ ದೇವ್ರಿಗೆ ಹೂ ಕೊಡ್ತೀಯಲ್ಲ, ಆ ದೇವ್ರು ನಿನಗೆ ಅನ್ಯಾಯ ಮಾಡಕ್ ಬಿಡ್ತಾನ? ನೀನೇ ಹೇಳು. ಖಂಡಿತ ವೆಂಕಿ ಬಂದೇ ಬರ್ತಾನೆ ಕಣವ. ನೀನು ಮಕ್ಕಳವ, ಮಕ್ಕೋ. ಹಾಗೆಲ್ಲ ಇನ್ನೊಬ್ರು ಸಾಲ ತಗೊಂಡಿರೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡಕ್ಕಾಗಲ್ಲ ಸಂತೋಷ್ ಅವರೇ. ಸರ್, ಅವನು ನನ್ನ ತಮ್ಮ ಏನು ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋದು ಅಣ್ಣನಾಗಿ ನನ್ನ ಕರ್ತವ್ಯ. ಸರ್, ಅವನು ಯಾವತ್ತು ಸಾಲ ತಗೊಂಡ, ಯಾವತ್ತು ವಾಪಸ್ ಕೊಟ್ಟ, ಅಷ್ಟನ್ನು ಮಾತ್ರ ಹೇಳಿ ಸಾಕು. ಫೆಬ್ರವರಿ 18 ಜಾತ್ರೆ ಹಿಂದಿನ ದಿನ. ಅದು ನಾವು ಉತ್ಸವಕ್ಕೆ ಹೋಗಿದ್ವಲ್ಲ, ಉತ್ಸವಕ್ಕೆ ಹೋಗೋದಕ್ಕಿಂತ ಒಂದು ಸ್ವಲ್ಪ ದಿನ ಮುಂಚೆ ನಿಮ್ಗೆ ದುಡ್ಡು ಕೊಡ್ದೋಯ್ತು. ಅಂದರೆ ನಾನು ಇಟ್ಟಿದ್ದ ದುಡ್ಡನ್ನು ತಂದು ಇವನು ಸಾಲ ತೀರಿಸಿದ್ದಾನೆ, ಇವನೇ ಕದ್ದಿದ್ದಾನೆ ಅನ್ನೋದು ಕನ್ಫರ್ಮ್ ಆಯಿತು. ಸರ್, ಹಾಗಾದರೆ ನೀವು ಮತ್ತೆ ನಮ್ಮ ಮನೆ ಹತ್ರ ಬಂದು ಅವನು ಸಾಲ ಮಾಡಿದ್ದಾನೆ ವಾಪಸ್ ಕೊಡಬೇಕು ಅಂತ ಗಲಾಟೆ ಮಾಡಿದ್ರಲ್ಲ, ಮತ್ತು ನಮ್ಮ ಅಪ್ಪ ದುಡ್ಡು ಕೊಟ್ರಲ್ಲ, ಅದೆಲ್ಲ ಏನು ಸರ್? ನಿಮ್ಮ ತಮ್ಮನೇ ಹೇಳ್ಕೊಟ್ಟಿದ್ದು. ನೀವು ಬಂದು ಈ ಥರ ಮಾಡಿದ್ರೆ ನಿಮಗೆ ಕಮಿಷನ್ ಕೊಡ್ತೀನಿ ಅಂತ ಹೇಳ್ದ, ಅದಕ್ಕೆ ಬಂದು ನಾಟಕ ಮಾಡಿದೆ. ಒಳ್ಳೆ ಕಮಿಷನ್ ಕೊಟ್ಟ. ನಿಮಗೂ ಏನಾದರೂ ಅವಶ್ಯಕತೆ ಇದ್ರೆ ಹೇಳಿ, ಬಂದು ನಾಟಕ ಮಾಡ್ತೀನಿ. ಸಮಯ ಬಂದಾಗ ಹೇಳ್ತೀನಿ ಸರ್. ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿರೋ ಫೈಲು, ಇವನಿಗೆ ಜೈಲು ಶಿಕ್ಷೆ ಆಗಿದೆ.
ಪಿ ಸಿ ಬನ್ರಿ ಇಲ್ಲಿ ಇವ್ನು ಕರ್ಕೊಂಡೋಗಿ ಒಂದು ಯೂನಿಫಾರ್ಮ್ ಕೊಡಿ. ಏಯ್ ಬಾಯಿ ಮುಚ್ಚೋ, ಸಾಯ್ಸಕ್ ಮಾತ್ರ ಬರುತ್ತೆ, ಬಡ್ಕೋತೀಯ ಇಲ್ಲಿ. ಕರ್ಕೊಂಡೋದೆ ಅವನ್ನ. ನಾನು ಬರ್ತೀನಿ ಸರ್. ಓಕೆ. ಲಕ್ಷ್ಮಿ, ಕಾರ್ಡ್ ರೆಡಿ ಆಯ್ತು, ನೋಡು ಸರಿ ಇದೆಯಾ? ಸಂತು ಹರಿಕರಿ ಎಲ್ಲರಿಗೂ ಹಂಚಕ್ಕೆ ಹೇಳ್ಬೇಡ. ಹರೀಶ, ಸಂತು, ವೀಣಾ, ಸಿಂಚನ ಎಲ್ಲ ಬನ್ನಿ ಇಲ್ಲಿ. ಕರೆದ್ರೆ ಅತ್ತೆ? ವೀಣಾ, ಸಂತು ಎಲ್ಲಮ್ಮ? ಅದು ಅವರೇನು ಹೊರಗಡೆ ಹೋಗಿದ್ದಾರೆ, ನನಗೆ ಹೇಳಿ ಅತ್ತೆ. ಐಶಾ, ಜಾನು ಕಾರ್ಯಕ್ರಮದ ಕಾರ್ಡು ನೋಡು ಭಾವೀಣ. ಅಡ್ರೆಸ್ಸು ಸಮಯ ಎಲ್ಲ ಸರಿಯಾಗಿದೆಯಾ ಒಂದ್ಸಲ ನೋಡ್ಬಿಡ್ರಪ್ಪ. ನೀನು ಸಂತು ಯಾರು ಕೊಡಬೇಕು ಅಂತ ಲಿಸ್ಟ್ ಮಾಡಿಕೊಂಡು ಹಂಚ್ಕೊಂಡು ಕೊಟ್ಬಿಡಿ. ಹಾಗೆಯೇ ಜಾನು ಫ್ರೆಂಡ್ಸ್ಗೂ ಹೇಳ್ಬಿಡಿ. ಖಾಲಿ ಆದರೆ ಹೇಳು, ಪ್ರಿಂಟ್ ಮಾಡ್ಕೊಡಿಸ್ತೀನಿ. ಸದ್ಯಕ್ಕೆ ಸಾಕಪ್ಪ. ಓ ಸಂತು, ಬಂದಿಯಪ್ಪ, ಬಾ. ಇದನ್ನ ಮನೆ ಹಾಳ ಸಂತು ಬಿಡು. ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಸಂತು ಆಮೇಲೆ ಸಂತು ಬಿಡು. ಸಂತು ಆಮೇಲೆ ಕೈ ಮಾಡ್ಬಿಡಕ್ಕ. ಸಂತು ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಅಂತದ್ ಏನ್ ಮಾಡ್ದ ಸಂತು? $5 ಲಕ್ಷ ಕಟ್ಟಿರೋ ಮಹಾನುಭಾವ ಇವನು. ಬಾವ, ಪದೇ ಪದೇ ನನ್ನ ಗಂಡನ ಮೇಲೆ ಆರೋಪ ಹೊರಿಸ್ಬೇಡಿ. ಇದೇ ರಿಪೀಟ್ ಆದ್ರೆ ಸರಿ ಇರಲ್ಲ. ಸಾಕು ಸುಮ್ನಿರಮ್ಮ, ಸಾಕ್ಷಿ ಇಲ್ಲದೆ ಮಾತಾಡ್ತಿಲ್ಲ ನಾನು. ನೀನು ನೆಕ್ಲೆಸ್ ಕಳೆದೋಯ್ತು ಅಂತ ಅವತ್ತು ನನ್ನ ಹೆಂಡತಿ ಮೇಲೆ ಕಳ್ತನದ ಆರೋಪ ಹೊರಿಸಿದೆಯಲ್ಲ, ಆ ನೆಕ್ಲೆಸ್ ಕದಿದ್ ಯಾರು ಗೊತ್ತಾ? ಈ ದೊಡ್ಡ ಮನುಷ್ಯನೇ ಅಪ್ಪ, ಈ ದೊಡ್ಡ ಮನುಷ್ಯನೇ. ನೀವು ಮಾಡಿರೋ ಮನೆ ಹಾಳು ಕೆಲಸದಿಂದ ಈ ಮನೆ ಭಾಗ ಆಗೋಗ್ ಮಾಡ್ಬಿಟ್ಟಿಯಲ್ಲ. ದುಡಿಯೋ ಯೋಗ್ಯತೆ ಇಲ್ಲ ನಿನ್ಗೆ. ಮನೆ ಹಾಳು ಕೆಲಸ ಮಾಡ್ತೀಯಲ್ಲ, ಇನ್ನು ತಮ್ಮ ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಸಂತು, ಯಾಕಪ್ಪ ಅಲ್ಲೇ ನಿಂತಿದ್ಯಾ? ಬಾ ಒಳಗೆ. ಸಂತು, ಜಾನು ಕಾರ್ಯದ್ದು ಕಾರ್ಡ್ ಪ್ರಿಂಟ್ ಮಾಡಿಸ್ತೀನಿ. ಎಲ್ಲ ಸರಿಯಾಗಿದೆಯಾ ಒಂದ್ಸಲ ನೋಡಪ್ಪ.
ಸರಿಯಾಗಿದೆ ಬಿಡಿ. ನಾನು ನೋಡ್ತೀನಿ. ರೀ ಯಾಕ್ರಿ ಈಗ ಆಡ್ತಿದ್ದೀರಾ? ಏನಾಯ್ತು? ಹುಷಾರಿಲ್ವಾ? ಏನಿಲ್ಲ ಕಣೆ. ಏನಿಲ್ಲ ಕಣೆ, ಸುಮ್ಮನೆ ಹೋಗೆ. ಅಯ್ಯೋ ನಿಮ್ಮನ್ನ ಯಾಕ್ರಿ ಯಾಕೆ ಹೀಗೆ ಆಡ್ತಿದ್ದೀರಾ ನೀವು? ನಿಮ್ಮನ್ನ ನೋಡಿದ್ರೆ ಮನೇಲಿ ಯಾರೋ ನಿಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡು ಕೇಳ್ದಂಗಿದೆ. ಯಾರಾದರೂ ಏನಾದರೂ ಕೇಳಿದ್ರಾ? ನೀನು ಮಾತಾಡ್ತಿರ ದುಡ್ಡು ದುಡ್ಡು ಅಂತ ಹೇಳ್ಬೇಡ. ನನಗೇನೋ 1000 ಟೆನ್ಷನ್ ಇರುತ್ತೆ, ಅದ್ರ ಮೇಲೆ ಹೇಳೋಕ್ಕಾಗುತ್ತಾ? ರೀ ಆಫೀಸಲ್ಲಿ ಏನಾದರೂ ಆಯ್ತಾ? ನಿಮ್ಮನ್ನು ಯಾವತ್ತೂ ಈ ರೀತಿ ನೋಡಿದ್ದೇ ಇಲ್ಲ ನಾನು. ಏನಾಯ್ತು? ಆಗಬಾರ್ದಾಗಿ ಗೊತ್ತಾಗ್ತಾ ಇರೋದೆಲ್ಲ ಗೊತ್ತಾಗ್ತಿದೆಯಲ್ಲ, ಇನ್ನಂಗೆ ಇರೋಕ್ಕಾಗುತ್ತೆ? ರೀ ಏನು ಯೋಚನೆ ಮಾಡ್ತಿದ್ದೀರಾ? ಆವಾಗಿಂದ ನಾನು ಒಬ್ಬಳೇ ಮಾತಾಡ್ತಿದ್ದೀನಿ. ಅಯ್ಯೋ ಏನಿಲ್ಲ ಕಣೆ, ನನ್ನನ್ನು ನನ್ನ ಪಾಡಿಗೆ ಇರೋದಕ್ಕೆ ಬಿಟ್ಬಿಡು. 1000 ತಲೆನೋವು ಇರುತ್ತೆ, ಹೋಗಿ ನೀನು. ಏನಾಯ್ತು ಅಂತ ಕೇಳಕ್ಕೆ ಬಂದರೆ ನನ್ನ ಮೇಲೆ ಎಗರಾಡ್ತೀರಾ ನೀವು. ಏನಾದರೂ ಮಾಡ್ಕೊಳ್ಳಿ. ಇಲ್ಲ, ಇದನ್ನು ಬಿಡಬಾರ್ದು. ಬಿಡೋಕೇನಿದು 10 ರೂಪಾಯಿ 1000 ರೂಪಾಯಿ ಅಲ್ವಲ್ಲ, 5 ಲಕ್ಷ. ಹೇಗಾದರೂ ಮಾಡಿ ಅವನೇ ಮಾಡಿದ್ದು ಅಂತ ಅವನ ಬಾಯಲ್ಲೇ ಹೇಳೋ ಥರ ಮಾಡಬೇಕು. ಇಲ್ಲ ಅವನೇ ಒಪ್ಕೋತಾನೆ, ಉಲ್ಟಾ ಹೊಡಿತಾನಷ್ಟೇ. ಆದರೆ ನಾನು ಅವನ ಅಣ್ಣ, ಅವನಿಗಿಂತ ಮುಂಚೆ ಹುಟ್ಟಿರೋನು. ಸತ್ಯನ ಅವನೇ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ. ಹೇಗೋ ಅವ್ನ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಲ್ಲ, ನಾನು 5 ಲಕ್ಷ ಹೇಗಾದರೂ ಮಾಡಿ ಕಿತ್ಕೊಂಡ್ರೆ ಲೆಕ್ಕ ಚುಪ್ತಾಗುತ್ತೆ. ಬ್ರೋ, ಏನ ಕರೆದಿದ್ದು? ಕೊಡು ಸಿಗರೇಟ್ ಕೊಡು. ಸಿಗರೇಟ್ ಎಲ್ಲ ಬೇಡ ಕಣ, ನಂದು 5 ಲಕ್ಷ ಕಳೆದೋಯ್ತಲ್ಲ, ಅದಕ್ಕೆ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಅನ್ಕೊಂಡು. ಅಂತ ಪೆಟ್ಟಿಗೆ ಒಳಗೆ ಇನ್ನೊಂದು ಪೆಟ್ಟಿಗೆ, ಅದ್ರೊಳಗೆ ಮತ್ತೊಂದು ಪೆಟ್ಟಿಗೆ, ಅದ್ರೊಳಗೆ ದುಡ್ಡಿಟ್ಟು ಅದ್ರ ಕೀನ ಲವರ್ ಬಸ್ಬೇಕು. ನಿನಗೇಗೋ ಗೊತ್ತಾಯ್ತು ಕೀನ ಅಲ್ಲಿಟ್ಟಿದ್ದೀನಿ ಅಂತ? ಏಯ್, ಮನೆ ಹಾಳ, ದುಡ್ಡನ್ನು ಕದ್ದು ನಾಟಕ ಮಾಡ್ತಿದ್ದೆ ನಾನು. ಇಲ್ಲ ಬ್ರೋ, ಅದು ನಾನು ಯಾಕ ಪತ್ರ ಕೊಡ್ತಿದ್ಯಾ? ನನ್ನ ದುಡ್ಡನ್ನ ಕದ್ದು ಫೈನಾನ್ಷಿಯರಿಗೆ ಕೊಟ್ಟು ನೀನು ಹೆಂಡತಿ ಒಡವೆನ ಕದ್ದು ಅದನ್ನು ಡೂಪ್ಲಿಕೇಟ್ ಮಾಡಿಸಿ ಈಗ ನಾಟಕ ಮಾಡ್ತಿದ್ಯಾನಲ್ಲ. ಮನೆ ಹಾಳ. ಯಾಕೋ ಅಳ್ತಾ ಇದೆಯಾ? ಏನು ಮಾಡಿ ಒಳಗಡೆ ಬಂದ್ಯೋ? ಏಯ್, ನೀನೇನು ಮ್ಯೂಟ್ ಆಫೀಸರ್ ಏನೋ? ಇಲ್ಲ ಒಳಗಡೆ ಹೋಗಿ ಯಾರಿಗೆ ಹೇಳ್ಬೇಡ ಅಂತ ಏನಾರು ಹೇಳಿದಾರ? ಹಾಂ, ಏನು ಮಾಡಿದೆ? ನೀನು ಕಳ್ತನ ಮಾಡಿ ಬಂದಿದ್ಯಾ? ಕೊಲೆ ಮಾಡಿದ್ಯಾನೋ? ಏನು ಮಾಡಿದ್ಯಾ? ಮಾತಾಡು. ಥೋ ನೀನ, ಏನೋ ಒಳ್ಳೆ ಗರಡು ಗಂಬ ಥರ ಕೂತ್ಕೊಂಡಿದ್ಯಲ್ಲ,
ಮಾತಾಡೋ. ಏಯ್ ನೀನು ನನ್ನ ಕಿವಿ ಕೇಳಲ್ವೇನೋ? ಮಾತು ಬರಲ್ವೇನೋ? ಮಾತಾಡೋ ಮಾತಾಡೋ. ಏಯ್ ಮಾತಾಡೋದೇ. ನಿನ್ ಮಾತು ಬರಲ್ವೇನೋ? ಛೇ, ನಿನಗೆ ಕಿವಿ ಕೇಳಲ್ವೇನೋ? ನಿನ್ನಂತವ್ನು ಯಾರೋ ಒಳಗೆ ಹಾಕಿದ್ದು. ಛೇ, ಅಲ್ಬೇಡ ಕಣ, ನಿನ್ನ ನಾನೇನು ಕೇಳಲ್ಲ, ನೀನು ನಂಗೇನು ಹೇಳ್ಬೇಡ. ಅಲ್ಬೇಡ, ಸಮಾಧಾನ ಮಾಡ್ಕೊಳ್ಳೋ.